ಅಲ್ಲ ನಮ್ಮ ಈ ಸಲ ಒಂದು ಸೆಟ್ಲ್ಮೆಂಟ್ ಹೇಳಿದ್ದಕ್ಕೆ ಕೇಳಿ ಹೇಳ್ತೀನಿ ಅಂದವಳು ಎತ್ಲಕ್ಕೆ ಹೋದ್ಲಂತ. ತಡಿ ಒಂದು ಫೋನ್ ಮಾಡೋಣ. ಎಂತ ಫೋನ್ ಮಾಡ್ರು ರಿಂಗೇ ಆಗುದ್ಲ ಕಣ್ರಿ. ನಮ್ಮ ಮನೇಲಿ ಅಂಥದ್ದೇನಪ್ಪ, ಒಂದೇ ಒಂದು ಕಡ್ಡಿರೆ ನೆಟ್ವರ್ಕ್ ಸಿಗುದ್ಲಪ್ಪ. ಗದ್ದೆ ಬೈಲಿಗೆ ಬರ್ಬೇಕು, ಇಲ್ಲಿ ಬಂದ್ರು ಎಂತ ಸುಖ ಅದೇ ಅಂತ ಮಾಡಿರಾ. ಒಂದೊಂದು ಕಡ್ಡಿ ಸಿಗತ್ತಿಗೆ ಹಲೋ ಅಂದಿದ್ದು ಅತ್ಲಕ್ಕೆ ಕೇಳಲ್ಲ, ಅವ್ರು ಮಾತಾಡಿದ್ ನಮಗೆ ಕೇಳಲ್ಲ ಕಣ್ರಿ. ಹಿಂಗಾದ್ರೆ ನೆಂಟ್ರು ಇಷ್ಟ ಹತ್ರ ಮಾತಾಡೋದು ಹೌದೇನ್ರಿ? ಅದ್ರ ಬದಲು ಇಲ್ಲಿ ಗದ್ದೆ ಬೈಲಲ್ಲಿ ನಿಂತ್ಕೊಂಡು ಒಂದು ಕೂಗ್ ಹಾಕಿದ್ರೆ ಸಾಕ ಅಂತ. ತಡಿ ತಡಿ ರಿಂಗ್ ಆತದೆ. ಹಲೋ ಹಲೋ ಈಶಾಲ ಕೇಳಿಸ್ತದಾನೆ? ಹಲೋ ವಿಶಾಲ ಕೇಳಿಸ್ತಾನೆ? ಹಲೋ ಸುಶೀಲಕ್ಕ, ನಿಮ್ಮ ಮಾತು ಎಂತದ ಮಧ್ಯ ಕಟ್ ಆತದೆ ಕಣ್ರಿ, ಬಿಟ್ಟು ಕೇಳಿಸ್ತದಪ್ಪ. ತಡಿ ತಡಿ ಇತ್ಲಾಗ ಬರ್ತೀನಿ, ಇವಾಗ ಹೇಳ್ತದಾಗ ನೋಡ. ಹಲೋ ಕೇಳ್ತದನ? ಕೇಳ್ತದ ಕಣ್ರಿ, ದೂರದಲ್ಲೆಲ್ಲ ಮಾತಾಡೋರ್ ತರ ಕೇಳ್ತದ್ಯಪ್ಪ. ದೂರ ಅಂದ್ರೆ ನಿಮ್ಮನೆಗೆ ದೂರ ಇಲ್ಲನೆ ಇವಳೊಂದು. ಈಗ ಕೇಳ್ತದ ನೋಡ್ ಪುಣ್ಯತ್ಕಿತ್ತೆ. ಈಗ ಹಮ ಕೇಳ್ತದ ಕಣ್ರಿ. ಹೇಳ್ರಿ ಎಂತ ಸುಶೀಲಕ್ಕ ಫೋನ್ ಮಾಡಲ್ಲ ಬೆಳ್ಬೆಳ್ಗೆನೆ? ಈಗ ಅಂತ ಕೇಳೋದು, ಪೋಸ್ಟಲ್ಲಿ ನಿಂತ್ಕೊಂಡಿದ್ದೆ, ಈಗ ಅಲ್ಲಿಗೆ ವಾಪಸ್ ಬಂದು ನಿಂತ್ಕೊಂಡಿನ್ ಮತ್ತೆ. ಅಲ್ಲ ಹೌದ್ ಬಿಡ. ಅಲ್ಲ ಕಣೆ, ನೀನು ನಿಮ್ಮ ಅತ್ತಿಗೆ ಮಗಳಿಗ ಅಕ್ಕನ ಮಗಳಿಗೆ ಯಾರಿಗೆ ಕೇಳಿ ಹೇಳ್ತೀನಿ ಅಂತ ಹೇಳಿದ್ಯಲ್ಲ ಒಂದು ಸೆಟ್ಲ್ಮೆಂಟ್ ಇಂದ, ಕೇಳ್ದ್ಯಾ ಎಂತ ಅಂತ ಹುಡುಗಿ? ಓ ಅದನ್ರಿ ಕೇಳ್ದೆ ಕಣ್ರಿ. ಆದ್ರೆ ಈಗಿನ ಹುಡುಗಿ ಡಿಮ್ಯಾಂಡ್ ನೀವು ಕೇಳ್ರೆ ಮದುವೆ ಆಗ ಒಯ್ವಟ್ಟೆ ಇಲ್ಲ ಕಣ್ರಿ. ಥೋ ಎಂತದೆ ಎಂತಾತ ಆಗುದು ಎಂತದ್ರಿ? ತಡೀರಿ, ಮನೆ ಒಳಗೆ ಮಾತಾಡೋಕ್ಕಾಗುದ್ಲಾ? ಹೆರ್ಗ್ ಬರ್ತೀನಿ, ಒಂದೇ ಒಂದು ನಿಮಿಷ ಇರಿ. ಹೆರ್ಗ್ ಬಾ. ಕೊನೆಗೆ ನಿಮ್ಮನೇಲಿ ಮನೆಯವ್ರು ಅದಾರನ್ನೇ ಕೇಳಿಸ್ಕೊಂಡು ನಿಮ್ಗೆ ಎಂತಕ್ ಮಾರುತ್ತೆ ಮದುವೆ ಒಯ್ವಟ್ಟು, ಬರೀ ಅತ್ಲಗಿಂದ ಇತ್ಲಗ್ ಸಂಬಂಧ ಮಾಡೋದೇ ಆಗ್ತದೆ. ಅವ್ರು ಗನಾಗಿರ್ಲ ಅಂದ್ರೆ ಕೊನೆಗೆ ನಮ್ಗೆ ಕೆಟ್ಟ ಮಾತು ಅಂತ ಹೇಳಿ ಬೈತಾರ ಕಣೆ. ನಮ್ಮನೇಲೂ ಹಂಗೆ ಹೇಳ್ತದ ನಮ್ಮನೆಯವರು. ಹ್ಞೂ ಕಣ್ರಿ, ಅದಕ್ಕೆ ಇಲ್ಲಿ ನಮ್ಮನೆ ಮೇಲ್ಗಡೆ ಮೆಟ್ಲದ್ಯಲ್ಲ ಅಲ್ಲಿ ಬಂದು ನಿಂತ್ಕೊಂಡಿನಿ. ಅಲ್ಲ ಕಣ್ರಿ, ನಾನು ಕೇಳ್ದೆ ಆತ ನೀವು ಹೇಳಿದ್ರಲ್ಲ ಅಂತ ಹೇಳ್ಕೊಂಡು ಅದ್ರ ಹುಡುಗಿ ಹತ್ರ ಕೇಳಲ್ಲ, ಅದ್ರ ಅಮ್ಮನ ಹತ್ರ ಕೇಳ್ದೆ ಕಣ್ರಿ. ಅಯ್ಯೋ ದೇವ್ರೆ, ಆ ಹಿಂಗ್ಸು ಅದ್ರೂ ಒಟ್ಟಿಗೆ ಮನೆ ಇತ್ಲಾಗ ಮದುವೆ ಆಯ್ತಲ್ಲ, ಯಾರು ಮಾರ್ರ ಅಂಬಾನಿನೇ ಅಂತದ. ಅಂಬಾನಿ ಅಣ್ಣನ ಮಗಂಗೂ ಆಗುದ್ಲೇನ ಕಣ್ರಿ, ಹಂಗದೆ ಡಿಮ್ಯಾಂಡು. ಎಂತ ಲಂಬಾಣಿನ? ಓಹೋ ಲಂಬಾಣಿ ಕೊಡುದಂತವ್ರ? ಥೋ ಸುಶೀಲಕ್ಕ, ಅದಲ್ಲ ಕಣ್ರಿ, ಅದು ಅಂಬಾನಿ ಅಂದ್ರೆ ಅವ್ರ ಹತ್ರ ಎಷ್ಟೆಲ್ಲ ಕೋಟಿ ಗಟ್ಲೆ ಅದಿ ಅಂತ ಕಣ್ರಿ. ಹಂಗಾಗಿ ಅದ್ರ ಕತೆ ಬಿಡಿ ಮರ, ದೊಡ್ಡವ್ರ ಸುದ್ದಿ ನಮ್ಗೆ ಅಂತಕ್ಕೆ. ಇದು ಕೇಳಿ ಇದ್ರ ಅಮ್ಮನ ಹತ್ರ ಕೇಳಿದೆ ಕಣ್ರಿ. ಎಂತ ಮಗಳಿಗ್ಲಿ ಮದುವೆ ಮಾಡ್ತೇನೆ, ನಮ್ಮ ಕಡೆ ಒಂದು ಸಂಬಂಧ ಅದೇ ಅಂತ ಅಂದೆ. ಯಾರು ಎಂತ ಅಂತ ಹೆಸರು ಗಿಸ್ರಿ ಅಂತದು ಹೇಳಲ್ಲ ನಾನು. ಅದಕ್ಕೆ ಅಷ್ಟೊತ್ತಿಗೆ ಅದು ಹೇಳ್ತು, ಅಯ್ಯೋ ನಮ್ಮ ಮಗಳಿಗ ನನ್ನ ಮಗಳು ನೋಡೋಕೆ ಹೆಂಗೆ ಅದಳ ಮಾರ್ರ, ಅದಕ್ಕೆ ಈಗಲೇ 20 ಮೇಲೆ ಸಂಬಂಧ ಬಂದವಂತೆ. ಯಾವ ಮದುವೆ ಮನೆಗೆ ಹೋಗಂಗಿಲ್ಲಂತೆ, ಇವಳ ಮಗಳನ್ನೇ ಕೇಳೋದಂತ ಕಣ್ರಿ. ಮದುವೆ ಮಾಡ್ಕೊಡಿ ಖರ್ಚಂತ ಹಾಕೋದು ಬೇಡ, ನಾವೇ ಕೊಯ್ಯಿಂದ ಖರ್ಚು ಹಾಕಿ ಮದುವೆ ಮಾಡ್ಕೊ ಹೋಗ್ತೀವಿ ಅಂದಾರಂತೆ ಹುಡುಗನ ಮನೆಯವರು. ಆತಾ ಅದಕ್ಕೆ ಈಗೇನು ಕಾಲ ಭೂಮಿ ಮೇಲೆ ನಿಲ್ತಿಲ್ಲಪ್ಪ ಹೆಂಗಸಿಂದ. ಕೊನೆಗೆ ಅಂತ ಮಾಡ್ತೆ, ಆತ್ಮಾರತಿ ಹಂಗಂತೇಳಿ ಕೂರ್ಸ್ಕೊಂಡಿದ್ರೆ ವಯಸ್ಸಾಗ್ತದೆ ಅಂತ ಅಂದೆ. ನಾನು ಬಿಡ್ಲಾ ಅದಕ್ಕ. ಅಯ್ಯೋ ಎಂತ ನನ್ನ ಮಗಳಿಗೆ ಇನ್ನು ಚಿಕ್ಕ ವಯಸ್ಸು, ಇನ್ನು 2 ವರ್ಷ ಮದುವೆ ಮಾಡಿದ್ಲ, ಆಮೇಲೆ ಗನಾಗಿರೋದು ಸಂಬಂಧ ನೋಡಿ ಮದುವೆ ಆಗ್ಬೇಕು. ಅದಕ್ಕೆ 2-3 ಲಕ್ಷ ಸಂಬಳ ಅಂತೀನಿ, ಕಿವಿಗೆ ಹೋಗುದ್ಲ ಕಣ್ರಿ. ಅಲ್ಲ ಕಣೆ, 2-3 ಲಕ್ಷ ತಿಂಗ್ಳಿಗೆ ಸಂಬಳ ಸಾಕಾಗುದ್ಲನೆ ಹಂಗಾರೆ. ಅವರಿಗೆ ಜಮೀನು ಅದೇ ಕಣೆ, ಊರಲ್ಲಿ ಜಮೀನು ಒಂದು ಭಾಳ ಅಂತೇನಲ್ಲ, ಗನಗದೆ. ಆದ್ರೂ ಮರತಿ ನಾವು ಮದುವೆ ಆಗತ್ತಿಗೆಲ್ಲ ಹಿಂಗೆಲ್ಲ ಇರ್ಲಪ್ಪ. ಅಯ್ಯೋ ಈಗಿನ ಕಾಲದ ಹುಡುಗಿರು ಹಾಗೆ ಹುಡುಗರು ಹಾಗೆ ಕಣೆ. ಅಲ್ಲ ಅದವ್ರವ್ರ ಇಷ್ಟ, ನಾವು ಕೊನೆಗೆ ಒತ್ತಾಣಿಕೆ ಮಾಡಿ ಮದುವೆ ಮಾಡಿಸಿ ಕೊನೆಗೆ ಇವು ದೇವ್ರೆ ಅವ್ರ ಜಗಳ ಕೈ ಕೊಟ್ಕೊಂಡ್ರೆ ದಿನ ಬೆಳಿಗ್ಗೆ ಎದ್ದು ನಮ್ಮ ತಲೆ ಮೇಲೆ ಬರ್ತದ ಮರತಿ ಅಂತ ಕಾರಣ. ಯಾರಾದರೂ ಖುಷಿಲಿರ್ಬೇಕು. ಆತ್ಕಂಡ್ರೆ ನೀವು ಹೇಳೋದು ಹೌದಾ? ನೋಡೋಣ ಹಂಗಾರೆ ಈ ಹುಡುಗಿ ಅಂತಕ್ಕೆ ಹಿಂದಟ್ಟು ಹಾಕ್ತದ್ಯಲ್ಲ. ಕೊನೆಗೆ ಒಂದು ಕೆಲಸ ಮಾಡೋಣ, ನಮ್ಮಲ್ಲಿ ಇವ್ರದ್ದು ಅತ್ತಿಗೆದು ಅಕ್ಕನ ಮಗಳು ಯಾರೊಂದು ಅದೇ ಕಣ್ರಿ ಮದುವೆಗೆ. ಅದಕ್ಕೂ ಸುಮಾರು ಹುಡುಗನ ನೋಡೋಣ. ಅದನ್ನಾದ್ರೆ ಕೇಳಿ ನೋಡಿ, ನಿಮಗೆ ಒಂದು ಮಾತು ಕೇಳಿ ಫೋನ್ ಮಾಡ್ತೀನಿ ಆತನ್ರಿ. ನಾನು ಅನ್ನಕ್ಕಂತೇಳಿ ಚೋರಿಗೆ ಇಟ್ಟು ಬಂದಿನಿ ಮಾರ್ರೆ, ಒಲೆ ಮೇಲೆ ಮತ್ತೆ ಹೋಗಿದೆ. ಈಗ ಹೋಗ್ಲಾ ಅಂದ್ರೆ ಕೊನೆಗೆ ಕೆಲಸ ಕೆಡ್ತದ ಕಣ್ರಿ. ಆಯ್ತು ನಾ ಹೋಗ್ಬತ್ತೀನಿ ಆತನ್ರಿ, ಆಮೇಲೆ ಫೋನ್ ಮಾಡ್ತೀನಿ. ಥೂ ಪುಣ್ಯತ್ಕೈತೆ, ನೀ ಚರ್ಗೆ ಸುದ್ದಿ ಹೇಳತ್ತಿಗೆ ಈಗ ನೆನಪಾತು. ಅಲ್ಲ ಹಾಲಿಟ್ಟು ಬಂದಿನ ಕಣೆ ಒಲೆ ಮೇಲೆ, ಅದೇನೀಗ ಉಕ್ಕಿ ಕತೆ ಕಂಗಲಾಗಿದೆ ಎಂತದ ಕಣೆ. ಆತಾತು ಇಡ್ತೀನತ. ಹೋಯ್ ನಿಮ್ಮ ಕಡೆನ ಯಾರು ಸೆಟ್ಲ್ಮೆಂಟ್ ಮಾಡ್ಯಾರ ಅದಾರೇನ್ರಿ ಇದೇ ಥರ? ಇದ್ರೆ ನೋಡಿ ಇದೇ ಒಯ್ವಟ್ಟು ನಮ್ಮದು. ಕೊನೆಗೆ ನಾ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ತಮ್ಮನಿಗೆ ಹೇಳ್ಬೇಡಿ ಆತ. ಅದು ಹೋಗಿ ಅದ್ರ ಅಪ್ಪ ಹಿಂಗೆ ಹೇಳಿ ಕೊನೆಗೆ ಅವರೇನಿಲ್ಲ ಊರಲ್ಲೇ ಇಡುದ್ಲ ಕಣ್ರಿ ನನ್ನ. ಆತ ಒಂಚೂರು ನಿಮ್ಗೆ ಯಾರು ಗೊತ್ತಿದ್ರೆ ಒಂದು ಮಾತು
ಹೇಳಿ ಆತಾ. ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ, ಯಾರು ಹುಡುಗನ ಹುಡುಗಿನ ನೋಡ್ತಿದ್ರೆ ಈ ವಿಡಿಯೋ ಕಳಿಸಿ ಹೇಳಿ, ಹಿಂಗೆ ಇದ್ದೇ ನಡೀತಿರ್ತಾವೆ ಕಣ ಮಾರ. ಯಾವ ಹುಡುಗ ಹುಡುಗಿ ಹುಡ್ಕೋದಂದ್ರೆ ಸುಮ್ಮನೆ ಆಗೋದಿಲ್ಲ, ಬೇಗ ಅತ್ಲಾಗ ಒಂದು ಮದುವೆ ಆಗಂತ ಹೇಳಿ. ಹಾಗೆ ಮಲ್ನಾಡ್ ಪುಟ್ಟಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಅದೆಲ್ಲ ಅದನ್ನ ದಬಾಯಿಸಿ ಒತ್ತಿ ಆತಾ. ಹೋಗ್ಬತ್ತೀವಿ.